ಏರ್ ಸ್ಟ್ರೈಕಿಗೆ ಪಾಕಿಸ್ತಾನದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ಬಿಟ್ಟಿದೆ. ಏನಾಗುತ್ತೆ ಹೇಳಿ ನೀವೇ. ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಭಾರತ ಮಾಡಿದಂತಹ ದಾಳಿಗೆ ಅಕ್ಷರಶಃ ಪಾಕಿಸ್ತಾನ ಪತರಗೊಟ್ಟಿ ಹೋಗ್ಬಿಟ್ಟಿದೆ. ವಿಲ ವಿಲ ಅಂತ ಒದ್ದಾಡ್ತಾ ಇದೆ. 12 ಭಾರತೀಯರ ಮೃತಪಟ್ಟಿದ್ದಾರೆ. ಭಾರತೀಯರು ಪಾಕ್ ದಾಳಿ ಮಾಡ್ತಾ ಇದೆ, ಶೆಲ್ ಅಟ್ಯಾಕ್ ಮಾಡಿದೆ. ಭಾರತೀಯ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಫೈರಿಂಗ್ ಅನ್ನು ಮಾಡಿದ್ದಾರೆ ಪಾಕಿಸ್ತಾನದವರು. ಪಾಕ್ ಅಪ್ರಚೋದಿತ ದಾಳಿಗೆ ಭಾರತೀಯ ಜವಾನೊಬ್ಬರು ಹುತಾತ್ಮರಾಗಿದ್ದಾರೆ. ಗಡಿಯಲ್ಲಿ ಅಪ್ರಚೋದಿತ ಗುಂಡಿನ ದಾಳಿಯನ್ನ ಮುಂದುವರೆಸಿದೆ ಪಾಕಿಸ್ತಾನ. ಕದನ ವಿರಾಮವನ್ನ ಉಲ್ಲಂಘಿಸಿ ಇಂಥದ್ದೊಂದು ದಾಳಿಯನ್ನ ಪಾಕಿಸ್ತಾನ ಮಾಡ್ತಾ ಇದೆ. ಇದೀಗ ಒಬ್ಬರು ಮೃತಪಟ್ಟಿದ್ದಾರೆ ಜವಾನ್. ಒಟ್ಟು 15 ಜನ ಅಂತ ಹೇಳ್ತಿದ್ದಾರೆ. 70 ಮಂದಿ ಗಾಯಗೊಂಡಿದ್ದಾರೆ ಅಂತ ರಕ್ಷಣಾ ಮೂಲಗಳಿಂದ ಮಾಹಿತಿ. ಇದಕ್ಕೆ ಭಾರತೀಯ ಸೇನೆ ಕೂಡ ತಕ್ಕನಾದ ಉತ್ತರ ಕೊಡ್ತಾ ಇದೆ. 12 ದಿನಗಳ ಕಾಲ ಗುಂಡಿನ ದಾಳಿಯನ್ನ ಪಾಕ್ ಪಡೆಗಳು ಮುಂದುವರೆಸಿದ್ರು. ಇದೀಗ ಮತ್ತೆ ಅದನ್ನು ಮಾಡ್ತಿದ್ದಾರೆ. ಯಾವಾಗ ಭಾರತ ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಪಾಕಿಸ್ತಾನಕ್ಕೆ ದಾಳಿ ಮಾಡ್ತೋ ಅದೊಂದು ಸ್ವಲ್ಪ ಜಾಸ್ತಿ ಆದಂಗೆ ಕಾಣಿಸ್ತಾ ಇದೆ. ತೀವ್ರಗೊಳಿಸಿದ್ದಾರೆ ದಾಳಿಯನ್ನವರು. ಪೂಂಚ್ ಮತ್ತು ಕುಪ್ವಾರದ 10 ಮನೆಗಳಿಗೆ ಹಾನಿಯಾಗಿದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಪೂಂಚ್ನಲ್ಲಿ 28 ಜನ, ಬಾರಾಮುಲ್ಲಾ ಜಿಲ್ಲೆಯ ಉರಿ ಸೆಕ್ಟರ್ನಲ್ಲಿ 5 ಮಕ್ಕಳು ಸೇರಿದಂತೆ 10 ಜನ, ರೌಜರಿ ಜಿಲ್ಲೆಯ 3 ಜನ ಗಾಯಗೊಂಡಿದ್ದಾರೆ ಎನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಸಿಗ್ತಾ ಇದೆ. ಶೆಲ್ ದಾಳಿ ಮಾಡಿದಂಥ ಪರಿಣಾಮ ಗಡಿ ಗ್ರಾಮಗಳೇನಿದೆ, ವಾಹನಗಳು, ಕಟ್ಟಡಗಳು, ವಿವಿಧ ಪ್ರದೇಶಗಳು, ಸಾರ್ವಜನಿಕ ಆಸ್ತಿಪಾಸ್ತಿಗಳು ಎಲ್ಲ ಸ್ವಲ್ಪ ಹಾನಿಯಾಗಿದೆ. ಹೀಗಾಗಿ ಜನ ಸ್ವಲ್ಪ ಭಯಭೀತಗೊಂಡಿದ್ದಾರೆ. ಅವರನ್ನು ಸಂರಕ್ಷಿತ ಸ್ಥಳಕ್ಕೆ ಕಳಿಸುವಂಥ ಪ್ರಯತ್ನಗಳಾಗ್ತಾ ಇದೆ. ಬಂಕರ್ಗಳಲ್ಲಿ ಜನ ಜೀವನ ಮಾಡ್ತಿದ್ದಾರೆ. ಸುರಕ್ಷಿತ ಸ್ಥಳಕ್ಕೆ ಅವರನ್ನು ಕರೆದುಕೊಂಡು ಹೋಗುವಂಥ ಪ್ರಯತ್ನಗಳಾಗ್ತಾ ಇದೆ. 12 ಭಾರತೀಯರು ಮೃತಪಟ್ಟಿದ್ದಾರೆ ಎನ್ನುವಂಥ ಮಾಹಿತಿ ಸದ್ಯಕ್ಕೆ ಬರ್ತಾ ಇರೋದು. ವೈಟ್ ನೈಟ್ ಕಾರ್ಪ್ಸನ್ಸ್ನ ಯೋಧ ದಿನೇಶ್ ಕುಮಾರ್ ಹುತಾತ್ಮರಾಗಿರೋದು. ಪಾಕ್ ದಾಳಿ ಮಾಡಿದ್ದಕ್ಕೆ ಭಾರತೀಯ ಸೇನೆ ತಕ್ಕನಾದಂಥ ಪ್ರತ್ಯುತ್ತರವನ್ನು ಸದ್ಯಕ್ಕೆ ಕೊಡ್ತಾ ಇದೆ. ಇಷ್ಟೆಲ್ಲ ದಾಳಿ ಮಾಡಿದ ನಂತರವೂ ಕೂಡ ಪಾಕಿಸ್ತಾನ ಸುಮ್ಮನೆ ಕುಳಿತುಕೊಳ್ಳುವಂತಹ ಪರಿಸ್ಥಿತಿಗೆ ಗೋಜಿಗೆ ಹೋಗ್ತಾ ಇಲ್ಲ. ಅದರ ಬದಲಾಗಿ ಮತ್ತೆ ಕಾಲು ಕೆದರಿಕೊಂಡು, ನೀವು ನೋಡಿ, ನಾವು ಟೆರರಿಸ್ಟನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿದರೆ ಪಾಕಿಸ್ತಾನ ಏನು ಮಾಡ್ತಾ ಇದೆ? ನಾಗರಿಕರನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದೆ. ನಾವು ಉಗ್ರರ ನೆಲೆಗಳನ್ನು ಟಾರ್ಗೆಟ್ ಮಾಡಿ ಅದರ ಮೇಲೆ ದಾಳಿ ಮಾಡಿ ಅವರನ್ನು ಸಾಯಿಸುವ, ಅವರನ್ನು ಮುಗಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಪಾಕಿಸ್ತಾನ ಏನು ಮಾಡ್ತಾ ಇದೆ? ಇದಕ್ಕೆ ಪ್ರತೀಕಾರ ಎನ್ನುವಂತೆ ನಾಗರಿಕರ ಮೇಲೆ ದಾಳಿ. ನವಾಜ್ ಶರೀಫ್ ಹೇಳ್ತಾರೆ, ನಾವು ಪ್ರತೀಕಾರ ತೆಗೆದುಕೊಳ್ತೀವಿ ಅಂತ. ಘಟನೆಯಲ್ಲಿ ಒಬ್ಬ ಜವಾನ್ ಹುತಾತ್ಮರಾಗಿದ್ದಾರೆ. ಇದಕ್ಕೆ ಪ್ರತ್ಯುತ್ತರವನ್ನು ಕೂಡ ಭಾರತ ಕೊಡ್ತಾ ಇದೆ. एक मकान नहीं, 3 मकान खत्म हो गए. खत्म होने वाला मकान है. यहाँ की फायर लगा है, सब कुछ खत्म हो गया. ये आप देख सकते हैं. सब एक मकान नहीं, 3 मकान खत्म हो गए. खत्म होने वाला मकान है. यहाँ की फायर लगा है, सब कुछ खत्म हो गया. ये आप देख सकते हैं. सब एक मकान नहीं, 3 मकान खत्म हो गए. खत्म होने वाला मकान है. यहाँ की फायर लगा है, सब कुछ खत्म हो गया. ये आप देख सकते हैं. सब एक मकान नहीं, 3 मकान खत्म हो गए. खत्म